ವೀಕ್ಷಕರೇ, ಏನು ಕೆನರಾ ಬ್ಯಾಂಕ್ SC/ST ಅಸೋಸಿಯೇಷನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಚುನಾವಣೆ ಬಿರುಸಿನಿಂದ ನಡೀತು. ಆದ್ರೆ ಅದೇ ತರನೇ ಇವತ್ತು ಮತದಾನ ಆದ ನಂತರ ಎಲೆಕ್ಷನ್ ಏನ್ ವೋಟಿಂಗ್ ತುಂಬಾ ಬಿರುಸಿನಿಂದ ನಡೆದಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಹಲವಾರು ಅಭ್ಯರ್ಥಿಗಳು ಸಂಘದ ವತಿಯಿಂದ ನಿಂತಿದಂತ ಒಂದು ಎಂಪ್ಲಾಯೀಸ್ ಅಸೋಸಿಯೇಷನ್ ಹಲವಾರು ಮುಖಂಡರುಗಳೆಲ್ಲ ನಾಯಕರನ್ನೆಲ್ಲ ನೋಡಿದ್ವಿ. ಈ ನಿಟ್ಟಿನಲ್ಲಿ ಸರ್ ಒಂದೆರಡು ಮಾತು. ನನ್ನ ಹೆಸರು ಭೀಮಾಶಂಕರ್ ತದ್ದೇವಾಡಿ ಅಂತ. ನಾನು ಈ ಕೆನರಾ ಬ್ಯಾಂಕ್ SC/ST ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ಆಫೀಸ್ ಬೇರರ್ ಆಗಿದ್ದೇನೆ. ಫಸ್ಟ್ ಟೈಮ್ ನಮ್ಮ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ಹಿಸ್ಟ್ರಿಯಲ್ಲಿ ಎಲೆಕ್ಷನ್ ನಡೆದಿದ್ದು. ಸುಮಾರು 35 ವರ್ಷದಿಂದ ನಮ್ಮ ಅಸೋಸಿಯೇಷನ್ದಲ್ಲಿ ಯುನಾನಿಮಸ್ ಆಗಿ ನಡೀತಾ ಇತ್ತು. ಅಷ್ಟೇ ಅದರ ಜೊತೆಗೆ ಫಸ್ಟ್ ಟೈಮ್ ಇಷ್ಟು ಜನ ಎಲೆಕ್ಷನ್ದಲ್ಲಿ ಒಂದು ವೋಟ್ ಮಾಡಿದ್ರು. ಹೀಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಮ್ಮ ಅಸೋಸಿಯೇಷನ್ದಲ್ಲಿ. ದಿನಗಳಲ್ಲಿ ಏನ್ ನಿಮ್ಮ ಪ್ರಣಾಳಿಕೆ ಏನಿದೆ ಸರ್? ಏನ್ ಮಾಡ್ಬೇಕಂತ ಯಾತ್ರ? ಈಗ ಸುಮಾರು 8 ವರ್ಷದಿಂದ ನಮ್ಮ ಅಸೋಸಿಯೇಷನ್ಲಿ ಪ್ರಾಬ್ಲಮ್ ಇತ್ತು. ಹೈಕೋರ್ಟ್ ಆರ್ಡರ್ ಪ್ರಕಾರ ಇದೊಂದು ಎಲೆಕ್ಷನ್ ನಡೆದಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಮ್ಮ ಅಸೋಸಿಯೇಷನಲ್ಲಿ ಯಾವುದೇ ಒಳ ಪಂಗಡ ಅಥವಾ ಒಳ ಜಗಳ ಇರಲಾರ್ದೇ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಯಶಸ್ವಿಯಾಗಿ ನಿಭಾಯಿಸ್ತೇವೆ. ಜೊತೆಗೆ ನಮ್ಮ ಎಂಪ್ಲಾಯೀಸಲ್ಲಿ ಎಷ್ಟೋ ಒಂದು ನಮ್ಮ ಬೆನಿಫಿಟ್ಸ್ ಇದ್ದು ಅದನ್ನೆಲ್ಲ 8 ವರ್ಷದಿಂದ ಏನೂ ಮಾಡಲಿಕ್ಕಾಗಿರಲಿಲ್ಲ. ಯಾಕಂದರೆ ಅಸೋಸಿಯೇಷನ್ ಅಕೌಂಟ್ ಬ್ಲಾಕ್ ಆಗಿದ್ದರಿಂದ ಏನೂ ಮಾಡಲಿಕ್ಕೆ ಆಗಿಲ್ಲ. ಎಲ್ಲ ಒಂದು ಏನು ನಮ್ಮ ಮೆಂಬರ್ಶಿಪ್ ಬೆನಿಫಿಟ್ಸ್ ಇತ್ತು, ಅದು ಡೆತ್ ಬೆನಿಫಿಟ್ಸ್ ಆಗಿರ್ಬೋದು, ಎಜುಕೇಷನ್ ಬೆನಿಫಿಟ್ಸ್ ಆಗಿರ್ಬೋದು, ಆಮೇಲೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಈ ಎಲ್ಲ ಬೆನಿಫಿಟ್ಸ್ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ. ಒಟ್ಟಾರೆ ಸ್ಟ್ರೆಂತ್ ಎಷ್ಟು ಜನ ಇದ್ದೀರಾ? ನಮ್ಮ ಕೆನರಾ ಬ್ಯಾಂಕಲ್ಲಿ ಒಟ್ಟು 22,000 ಜನ SC/ST ಎಂಪ್ಲಾಯೀಸ್ ಇದ್ದೇವೆ. ಅದರಲ್ಲಿ ನಮ್ಮ ಅಸೋಸಿಯೇಷನ್ದಲ್ಲಿ ನಾವು 12,000 ಜನ ಎಂಪ್ಲಾಯೀಸ್ ಇದ್ದೇವೆ. ಆಲ್ ಓವರ್ ಇಂಡಿಯಾ ಇದು. ಪರ್ಸೆಂಟೇಜ್ ಓಟ್ ಆಯಿತು ಸರ್? ಎಷ್ಟು? ಸುಮಾರು 1000ಕ್ಕಿಂತ ಹೆಚ್ಚು ಜನ ಬಂದಿದ್ದರು ಇವತ್ತು ಎಲೆಕ್ಷನ್ದಲ್ಲಿ. ಮುಂಚೆ 500ಕ್ಕಿಂತ ಹೆಚ್ಚು ಜನ ಬರ್ತಾ ಇರಲಿಲ್ಲ. ಬಟ್ ಇವತ್ತು ಸುಮಾರು 1-1.5 ಸಾವಿರಕ್ಕಿಂತ ಹೆಚ್ಚು ಜನ ಬಂದಿದ್ದರು. ರಿಸಲ್ಟ್ ಯಾವತ್ತು? ರಿಸಲ್ಟ್ ಕೋರ್ಟಲ್ಲಿ ಆರ್ಡರ್ ಇದೆ. ಯಾಕಂದರೆ ಕೋರ್ಟ್ ಕೇಸ್ ಆಗಿದ್ದರಿಂದ ಕೋರ್ಟಿಂದ ಈ ರಿಸಲ್ಟನ್ನು ರಿಜಿಸ್ಟರ್ ಆಫ್ ಸೊಸೈಟಿ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ನಿಂದ ಆರ್ಡರ್ ಆದೇಶ ಆದಮೇಲೆ ನಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಸರ್, ಏನು ಒಂದು ಕನ್ಕ್ಲೂಷನ್ ಏನು ಹೇಳಿ? ಇಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ನಾವು ಪೇ ಬ್ಯಾಕ್ ಟು ಸೊಸೈಟಿ ಅಂತ ನಾವು ಏನು ನಮಗೆ ಬಾಬಾ ಸಾಹೇಬ್ ಹೇಳಿ ಹೋಗಿದ್ದಾರೆ. ಅದನ್ನು ನಾವು ಮುಂದೆ ನಮ್ಮ ಎಲ್ಲ ನಮ್ಮ ಅಸೋಸಿಯೇಷನ್ನ ಏನು ಮೆಂಬರ್ಸ್ ಇದ್ದೀವಿ, ಲೀಡರ್ಸ್ ಇದ್ದೀವಿ, ನಾವು ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡ್ತೀವಿ. ನಾವು ವಿಲ್ ಗೋ ಬ್ಯಾಕ್ ಟು ಸೊಸೈಟಿ ಅಂಡ್ ವಿಲ್ ಪೇ ಬ್ಯಾಕ್ ಟು ದಿ ಸೊಸೈಟಿ. ಇದು ಅವರ ಒಂದು ಮಾತಾಗಿತ್ತು. ಏನಪ್ಪಾ ಅಂದ್ರೆ SC/ST ಅಸೋಸಿಯೇಷನ್ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ, ಮತ್ತೆ ಅವರ ಒಂದು ಸಂಸ್ಥೆಗೆ ಕೊಡಬೇಕಾದಂತ ಕೊಡುಗೆ ಮಾಡುವ ನಿಟ್ಟಿನಲ್ಲಿ, ಎಂಪ್ಲಾಯೀಸ್ಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಕೊಡುವ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಕೆಲಸಗಳಾಗುತ್ತೆ ಅನ್ನೋ ಒಂದು ವಿಶೇಷ ಅಭಿಪ್ರಾಯ ಅವರದಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ.